ನಾನು ಎಲ್ಲಾ ಮಕ್ಕಳು ನೋಡ್ದಂಗೆ ಹೇಳ್ತೀನಿ. ವಾರದ ಕತೆ ಕಿಚ್ಚನ ಜೊತೆ ಇಂದು ರಾತ್ರಿ 9 ಗಂಟೆಗೆ. ಈ ವಾರ ಮನೆಯ ಸ್ಪರ್ಧೆಗಳ ಮಧ್ಯೆ ಆದಂತ ಸರಿ ತಪ್ಪುಗಳನ್ನು ಮಕ್ಕಳ ಮೇಲೆ ಹೊಡೆದಂಗೆ ಹೇಳ್ತೀನಿ ಅಂತೇಳಿ ಸುದೀಪ್ ಸರ್ ಸ್ವಲ್ಪ ಗರಂ ಆಗಿದ್ದಾರೆ ಅಂತ ಅನಿಸುತ್ತದೆ. ಊಟ ಬಿಟ್ಟು ಸ್ವಾರಿ ಕೇಳಿಸೋದು ಒಂದು ಎಮೋಷನಲ್ ಬ್ಲ್ಯಾಕ್ ಮೇಲ್ ಆಗುತ್ತೆ ಅಂತ ಸುದೀಪ್ ಸರ್ ಹೇಳ್ತಾ ಇದ್ದಾರೆ ಅಶ್ವಿನಿ ಅವರಿಗೆ. ಇನ್ನು ಮೊದಲನೇ ಟಾಸ್ಕ್ ಆದ ಆ ಡ್ರಮ್ ನೀರು ತುಂಬಿಸೋದ್ರಲ್ಲಿ ಉಸ್ತುವಾರಿಗಳು ತಮ್ಮ ಉಸ್ತುವಾರಿಯನ್ನು ಎಷ್ಟರ ಮಟ್ಟಿಗೆ ನಿಭಾಯಿಸಿದ್ರು. ಕಣ್ಮುಂದೆನೆ ರೂಲ್ಸ್ ಬುಕ್ ಇದೆ, ಅದರಲ್ಲಿ ಎಲ್ಲಾನು ಬರೆದಿದೆ. ಅದರಲ್ಲಿ ಇರೋ ತರ ಯಾರು ನಡ್ಕೊಂಡ್ರು, ಆಡುವಂತ ಸ್ಪರ್ಧಿಗಳಾಗ್ಲಿ ಅಥವಾ ಉಸ್ತುವಾರಿಗಳಾಗ್ಲಿ ತಮಗೆ ಇಷ್ಟ ಬಂದಂತೆ ಆಟವನ್ನು ಆಡಿದ್ರು ಅಂತ ಅನಿಸುತ್ತದೆ. ಈ ಶನಿವಾರದ ಎಪಿಸೋಡ್ ಪೂರ್ತಿ ಮನೆಯ ಸ್ಪರ್ಧಿಗಳಿಗೆ ಕ್ಲಾಸ್ ತಗೊಳ್ಳೋದೇ ಆಗುತ್ತೆ. ಈ ಪ್ರೋಮೋದಲ್ಲೂ ಸಹ ನೋಡಬಹುದು. ಶನಿವಾರದ ಎಪಿಸೋಡ್ ಪೂರ್ತಿ ಸುದೀಪ್ ಸರ್ ಮನೆಯ ಸ್ಪರ್ಧಿಗಳ ಮಧ್ಯೆ ಆದಂತ ಟಾಸ್ಕ್ಗಳಲ್ಲಿ ಆದಂತ ಸಣ್ಣ ಪುಟ್ಟ ಜಗಳಗಳನ್ನು ಸರಿ ತಪ್ಪುಗಳನ್ನು ತಿಳಿಸಿ ಹೇಳುವುದರಲ್ಲೇ ಮುಗಿದೋಗುತ್ತೆ ಅನಿಸುತ್ತೆ. ಶನಿವಾರದ ಎಪಿಸೋಡ್ ಎರಡನೇ ಪ್ರೋಮೋದಲ್ಲೂ ಸಹ ಮೊದಲ ಟಾಸ್ಕ್ ಅಲ್ಲಿ ಇಬ್ರು ಕ್ಯಾಪ್ಟನ್ಗಳು ಉಸ್ತುವಾರಿಗಳಾಗಿ ಹೇಗೆ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿದ್ರೆ ಅಶ್ವಿನಿ ಅವರಿಗೆ ಮಾತ್ರ ಹೆಚ್ಚಾಗಿ ಸ್ವಲ್ಪ ಕ್ಲಾಸ್ ತಗೊಂತಿದ್ದಾರೆ. ಅವ್ರದೇ ಈ ವಾರ ಪೂರ್ತಿ ಧ್ವನಿ ರೈಸ್ ಆಗಿದ್ದು, ಯಾವುದೋ ಕಾರಣಕ್ಕೆ ಸಣ್ಣ ಪುಟ್ಟ ಮಾತಿನ ಜಗಳಗಳಲ್ಲಿ ಊಟ ಬಿಟ್ಟಿದ್ದು, ಸ್ವಾರಿ ಕೇಳೋತನ ನಾನು ಊಟ ಮಾಡಲ್ಲ ಅಂತ ಹೇಳಿದ್ದು, ಈ ವಿಷಯದ ಬಗ್ಗೆ ಬಿಗ್ ಬಾಸ್ ಅವರು ಮಧ್ಯ ಪ್ರವೇಶಿಸಿ ಇದ್ರ ಬಗ್ಗೆ ಒಂದಿಷ್ಟು ಮಾತು ಹೇಳಿ ಅಂತ ಹೇಳಿದ್ದು. ಆದ್ರಿಂದನೇ ಸುದೀಪ್ ಸರ್ ನೀವು ಊಟ ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡೋ ತರ ಇದೆ. ನೀವು ಗೇಮ್ ಅನ್ನ ಅರ್ಥ ಮಾಡಿಕೊಂಡಿರೋ ರೀತಿಗೆ ಅಂಡರ್ಸ್ಟ್ಯಾಂಡಿಗೆ ಚಪ್ಪಾಳೆ ತಟ್ಲ ಸೆಲ್ಯೂಟ್ ಹೊಡ್ಲಾ ಅಂತ ಸುದೀಪ್ ಸರ್ ಹೇಳ್ತಾ ಇದ್ದಾರೆ.